ಅವಸರದಿಂದ ಅವಸರವಾಗಿ ಲಗ್ನ ಇದ್ದಕ್ಕಿದ್ದಂಗ ಮುಗಿಸಬೇಕಾಯ್ತು. ನಾವು ತಮ್ಮೆಲ್ಲರನ್ನು ಕರೆಯಲು ಸಾಧ್ಯವಾಗಲಿಲ್ಲ. ಈ ವಿಷಯ ತಿಳಿದ ನೀವುಗಳೆಲ್ಲರೂ ಕ್ಷಮಿಸುತ್ತೇನೆಂದು ನಾನು ಭಾವಿಸುತ್ತೇನೆ. ಕಟ್ಲೆ ತಿಂದು ಕೈ ತೊಳ್ಕೊಂಡಂಗಾಯ್ತು. ಮಗಳ ಜನ್ಸುಬಾಯಿ, ನಂದು ಕರ್ತವ್ಯ ಮುಗಿತಾವ, ನಿಮ್ಮ ಕಾಯಕ ನೀವು ಶುರು ಮಾಡ್ರಿ. ಶಾಸ್ತ್ರೋತ್ತರವಾಗಿ ಎಲ್ಲ ನಮ್ಮದು ಮಾಡಿ ಮುಗಿಸಿದ ಮೇಲೆನ ಶುರು ಮಾಡ್ಬೇಕು ಅನ್ನೋದು ಎಲ್ಲ ಮಾಡ್ತೀವಿ. ಮಾವ ವಿಷಯಕ ಪ್ರಸ್ತಾವ ಮಾಡಾಕ 6 ತಿಂಗಳ ತನಕ ಜಲ್ದಿ ಯಾವ ಶುಭ ಮುಹೂರ್ತ ಇಲ್ಲ ಅಂತ ಹೇಳ್ಬಿಡು ಮಾವ. ಮುಹೂರ್ತಗಿರ್ತ ನನಗೆ ಏನೇ ಬೇಕಾಗಿಲ್ಲ. ನೀವ್ ಹಿಂಗ ಮುಹೂರ್ತ ನೋಡ್ಕೊತ ಹೋದ್ರಂದ್ರೆ ನಾ ಪಟ್ಟಕ್ ಏನ್ರ ಮಾಡ್ಕೊಂಡು ಸಾಯ್ತೀನಿ ನೋಡ. ನೀನೇನೆ ಸಾಯ್ತಿದ್ದೆ ಯಾವ ನನ್ನ ಕೊಲ್ಲಕ್ಕಂತಾನೆ ನಿಂತಿದ್ದೆ. ನನ್ನೇನು ಬಿಡ್ತೈತೇನು ಮಾವ, ನಾನು ಸತ್ತಂಗ ನೀನು ಸತ್ತಂಗ. ಇನ್ನೂರವ್ರಿಗೆ ಹೇಳ್ ಕಳಿಸ್ಬಿಡು, ಅವರೆಲ್ಲ ಬಂದು ನಿನ್ ಪಾರ್ಥಿವ ಶರೀರ ರಾವೈಲಿ ಶವ ಸಂಸ್ಕಾರ ಆಗ್ಲಿ, ಆದ್ರ ದಿವಸದ ಕಾರ್ಯ ಇಲ್ಲೇ ಮಾಡ್ಕೊಂತಾಳ. ಯಪ್ಪ ದಿವಸದ ಕಾರ್ಯ ಇಲ್ಲೇ ಮಾಡ್ಕೊಂತ ಹೇಳ್ತಿಲ್ಲ. ಮತ್ತ ತಾಳಿ ಮೂತಿ ಬಳಿ ಇವೆಲ್ಲ ಬೇಡನು, ಬರೀ ಹಾಕೊಂಡ್ರೆ ಮುಗಿತಾನ. ಯಾಕವ ನಮ್ಮೂರಾಗ ಸುಡ್ಗಾಡಿ ಇಲ್ವನು? ಯಾರ್ದಾರ ಕಂಬಳಿ ಇಸ್ಕೊಡ್ತೀನಿ, ಹೊದ್ಕೊಂಡೋಗಿ ಯಾರ್ದಾರ ಕುಣಿ ಮುಂದೆ ಲಾಭ 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 ಬಳೆ ತಾಳಿ ಎಲ್ಲ ಹೊಡ್ಕೊಂಡು ಬರಂತೆ. ಯಪ್ಪ ಆದ್ರೆ ನಿನ್ ಪದ್ಧತಿ ಸರಿ ಇಲ್ಲ ನೋಡಿದು. ಅಲ್ಲ ಚಂದದಿಂದ ಮಾಡಿದ್ ಮಾತ್ರ ಮಾಡಿ ತರ ಬಡ್ಕೋತಿಯಲ್ಲ, ಚಂದನಿಲ್ಲ. ಮತ್ತೇನ್ ಮಾಡ್ಲವ್ವ, ನಿನ್ ಗಂಡ ನಾನು ಸತ್ತಂಗ ಅಂತ ನನಗಿರಾಕಿ ನೀನೊಬ್ಬಕ್ಕೆ ಮಗಳು ಸೋದರಳಿಗ ಕೊಡ್ಬೇಕಂತ ನಾನು ಇವನ್ನ ಫೋನ್ ಹಚ್ಚಿ ಕರ್ಸಿಕೊಂಡೆ. ಮಾವ ನಿನ್ ಮಗಳ ಲವ್ ಮಾಡ್ಬೇಕಂತ ನಾ ಬಂದೆ. ಲಗ್ನ ಮಾಡಿ ಕೊಳ್ಳಕಂದಿದ್ರ ಸತ್ರು ನಾ ಬರ್ತಿದ್ದಿಲ್ಲೋ ಮಾವ, ಸತ್ರು ಬರ್ತಿದ್ದಿಲ್ಲ. ಮಗಳ ಇವನು ಮಾತಾಡೋದು ನೋಡಿದ್ರ ನನಗೆ ಯಾಕೆ ಅನುಮಾನ ಬರಕತ್ತೈತೆ. ನಿನಗೆ ಗ್ಯಾರಂಟಿ ಇದ್ರ ಮಾಡಿಸ್ತೀನಿ ಇವನ್ ಕೂಡ ಸೋಮ, ಇಲ್ಲ ಅಂದ್ರ ಯಾರ್ದಾರ ತಾತರು ಕೇಳಿಸ್ಕೊಂಡು ಆಗ್ಬೇಕಂಗೆ ಇವನಿಗೆ ಲೋಭಾನ. ಹೌದು ಡ್ಯಾಡಿ, ನಾನು ಬಂದಾಗಿಂದ ಅವನ ಚೆಕ್ ಮಾಡಕ್ ಹೋಗ್ತೀನಿ, ಆದ್ರ ಅವನ ಸನೇಕ ಬರೋವಲ್ಲ. ಮೊನ್ನೆ ರಾತ್ರಿ ಬಾ ಮನೆಗೆ ಹೋಗೋಣ, ಇವತ್ತು ಸೋಬಾನ ಮುಗಿಸ್ಬಿಡೋದು, ಮದುವೆ ಆಗ್ತೀನಿ ಅಂತೀನಿ. ಬೇಡ ಅಂತಾನ ಡ್ಯಾಡಿ. ಈ ವಿಷಯದಾಗ ಹಿಂದಕ್ ತಳಕತ್ತಾನಂದ್ರ ನನಗೆ ಯಾಕ ಡೌಟ್ ಬರಕತ್ತೈತಿ ಡ್ಯಾಡಿ. ಆದ್ರ ಅವಂಗ ಪರೀಕ್ಷೆ ಮಾಡೇ ಬಿಡು. ವಾಸು ನೀನ್ ಹೆಂಡ್ತಿನ ಮಧು ಚಂದ್ರಕನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ಯಪ್ಪ? ಮಧು ಇಲ್ಲ, ಚಂದ್ರ ಇಲ್ಲ, ನಾನು ಎಲ್ಲಿ ಹೋದ್ರ ಅಷ್ಟೇ ಅಷ್ಟೇ. ವಾಸು ನಿನಗ ಆಸೆಗಳೇನು? ಆಸೆಗಳು ಬಹಳ ಇದಾವ, ಅಂದ್ರೆ ಏನ್ ಮಾಡ್ತೋ ಮಾವ ಆಸೆ ಇಟ್ಟುಕೊಂಡ ನಂತಕ್ಕಿದ್ರೆ ಅಲ್ಲ ಆಸೆ ಇಟ್ಟುಕೊಳ್ಳಕ. ಯಾಕ ಏನಾಯ್ತು ವಾಸು? ಏನು ಕನ್ಸು, 2 ವರ್ಷದ ಹಿಂದೆ ಇಲ್ಲೇ ಮೂಲೆ ಮಾಡ್ಯಾಗ ಹುಂಚೆ ಗಿಡದ ಮೇಲಿಂದ ಕೆಳಗೆ ಬಿದ್ದು ನನ್ನ ಗುಪ್ತಾಂಗಕ್ಕೆ ಪೆಟ್ಟಾಗೈತೆ ಅಮ್ಮು. ನನ್ನ ಮರ್ಮಸ್ಥಳ ಗಪ್ಪ ಆಗೈತೆ ಗಪ್ಪ. ಅಯ್ಯಯ್ಯೋ ಗಂಟು ಬಿದ್ನೆ. ಇದ್ರ ಮದುವೆ ಮಾಡ್ಕೊಂಡು 10 ಮಕ್ಕಳು ನಡಿಬೇಕಾದ್ರೆ ಇದು ಗಂಡು ಸ್ತನದ ಕಳ್ಕೊಂಡೈತಿ ಅಲ್ರಿ. ಏನು ಇಲ್ಲ ನನ್ನ ಬಾಳೆ ಅವೆಲ್ಲ ಚಿರಾಕಿ ನಾನಿನ್ನು ಬಸರಾಗಂಗಿಲ್ಲ. ಬೇಡ ಅಂದೆ, ತಡ್ಕಾಳಿಲ್ಲ, ಕುಡಿದು ಬಿಟ್ಟು ಯಪ್ಪ ಮದಿ ಮಾಡಿ, ಯಪ್ಪ ಮದಿ ಮಾಡಿ. ಬಾ ಬಾ ಅಂದ್ರ ಒಲ್ಲೆ ಒಲ್ಲೆ ಅಂತಿದ್ದಂತ ಇದಕ್ಕ ಅನ್ನೋದು ನನಗ್ ಗೊತ್ತಾಗ್ಲಿಲ್ಲ. ಯಪ್ಪ ಮೇನಿರ ಬೀಜ ಇಲ್ಲಂದ್ರ ನಾ ಎಲ್ಲೋ ಚುಚ್ಚಲೋ ಕಾಕ. ಏನ್ ಮಾಡ್ಲೆ ಯಪ್ಪ,
ಯಪ್ಪ ನೋಡಕ್ ಅಂದ ಚಂದದಂಗ ನೋಡಲಾಗ ಊರಿಗೆ ಬಿಟ್ಟು ಕ್ವಾಣ ಕಂಡಂಗ್ ಕಾಣಿಸ್ತು. ಈ ನಮ್ಮನೆ ಮೈಕಟ್ಟಿನ ಮಸ್ತ್ ಅದನಂದ್ರ ಅದ್ರಾಗ ಬಹಳ ಶಿಸ್ತಿರ್ಬೇಕಂತ ಅನ್ಕೊಂಡು ನನ್ನಪ್ಪ. ಆದ್ರೆ ಇದು ದೇವರಿಲ್ಲದ ಗಟ್ಟಿ ಅಂತ ನನಗ್ ಗೊತ್ತಾಗ್ಲಿಲ್ಲ ಯಪ್ಪ. ನೋಡಕ್ ಆಟ ಗುಡಿ ಚಂದ ಐತೋ ಯಪ್ಪ, ಅದ್ರಾಗ ಭಾಷೆ ಅಂದ್ರೆ ಗಂಟಿನೇ ಇಲ್ಲ. ಇಲ್ಲ ಏನಿಲ್ಲ, ಬರೆಯೋದ ಏನಿಲ್ಲ. ಮಾಡ ಅದು ನಿಮ್ಮ ತಿಪ್ಪಲ, ನಿಮ್ಮ ಪ್ರಯತ್ನ ಮಾಡಷ್ಟ ನೀವು ಮಾಡ್ರಿ, ಮಿಕ್ಕಿದ್ದು ಆ ಭಗವಂತಗ ಬಿಡ್ರಿ. ಇದ್ರ ಪ್ರಯತ್ನ ಮಾಡ್ಯಾನು ನನ್ನಪ್ಪ, ಇರ್ಲಾರ್ದ ನೋಡ್ಕೊಂತ ಕುಂದ್ರಲೇನು ನನ್ನಪ್ಪ. ಯಪ್ಪ ಇದು ಬಂದ್ ನೀನೇ ಅಯ್ಯಯ್ಯ ಯಪ್ಪ ಯಪ್ಪ. ನನಗೆ ಬಿಟ್ಟು ಹೋಗಬೇಡ ಯಪ್ಪ. ನಮ್ಮ ವಂಶ ಜ್ಯೋತಿ ಬೆಳಿಬೇಕಂದ್ರೆ ಇದಕ್ಕೆ ಏನಾರ ಮಾಡು ಡ್ಯಾಡಿ. ಎಲ್ಲಿ ಹೋಗ್ತಿ? ಗಂಡಿಗೂ ಬಿಡ್ಕೊಂಡ್ ಬರಾಕ. ಏನ ಗಂಡಿಗೂ ಬಿಡ್ಕೊಂಡ್ ಬರಾಕ ಅಂದ್ರ ಆ ಗಂಡ ಗುಬ್ಬಿ ಜೊತೆ ನನ್ನ ಮದುವೆ ಮಾಡಿಸ್ತಿ ಅಪ್ಪ. ನನಗೆ ಯಾರ ಗಂಡಸರು ಆ ಗುಬ್ಬಿ ಜೊತೆ ನನ್ನ ಮದ್ವಿನ ಗುಬ್ಬಿ ಎದಕ್ಕ ಯಾವ ಗಂಡಸ್ತನ ಕೈ ಕೊಟ್ಟವ್ರಿಗೆ ಗಂಡಿಗೂ ಬಿಚ್ಚಿಸ್ತಾರಂತವ, ಅದಕ್ಕ ಹೊಂಟೀನಿ ಮಾವ. ಗುಬ್ಬಿ ಗೋರವಂಕ ನಾನೆಲ್ಲ ತಿಂದು ನೋಡ್ದ ಅಷ್ಟೇ. ಅದಕ್ಕ ಫಾರೇನ್ದಾಗ 5,000 ರೂಪಾಯಿ ಒಂದು ಗುಳಿಗೆ ತಂದು ತಿಂದು ನೋಡ್ದೆ. ಅಯ್ಯೋ ಶಿವ ಶಿವ. ಹಂಗಾರ ಇಂತಕ್ಕಾದ ಪುಟ್ಟಿಗಿಲ್ಲನು ನಂತಕ್ಕಿದ್ರಲ್ಲೋ ಮಾವ, ಬಿಲ್ಕುಲ್ ನಹೇ. ಮಗಳ ಅವತಕ್ ಏನಿಲ್ಲ, ಏನಿಲ್ಲ ಏನಿಲ್ಲ. ಇಂಥದ್ದು ಪೂರ ಬರ್ಬಾರ್ದಪ್ಪ ವಾಸ. ಹಿಂಗಿದ್ರ ಸೀದಾ ಹೈದ್ರಾಬಾದ್ ರೇಟ್ ರೇಟ್ ರೇಟ್. ನಾನೇನ್ ಮಾಡ್ಲಿ ಅವ್ವ, ನೀನ್ ಮಾಡ್ಕೊಂಡಿದ್ದಲ್ಲ. ನನ್ನ ಮಾತು ಕೇಳಿದ್ರೆ ಮದುವೆ ಮಾಡ್ತಿತ್ತು. ನಾವು ಅಲ್ಲೇ ಅಪ್ಪ ನನಗೆ ಬೇಕು. ಅಯ್ಯೋ ಶಿವ ಶಿವ ಯಪ್ಪ. ಗಂಡಾಗವ ಹೋಗಿ ಸೌದತ್ತಿ ಸೇರಿದ್ನಲ್ಲ ಯಪ್ಪ. ಬಾಳಿ ಮುದ್ದೆ ಬಾಳಿ ಶಶಿನ್ ಭೇಟಿ ಮಾಡಿಸ್ತೀನಿ ಬಾ ನಿನಗೆ. ಮೂಡ್ ಬಂದು ಎಲ್ಲಾರ ಕರೆಂಟ್ ಪಾಸ್ ಆಗಿ ಸಟ್ನ ಶಾಟ್ ಹೊಡಿತಂತ ಪ್ರಯತ್ನ ಪಟ್ಟೆ ಜನ್ಸು. ಇವನ ಎಲ್ಲೆಲ್ಲಿ ಜುಮ್ಮನ್ಬೋದ. ಮಗಳ ನೀನೇನು ಚಿಂತೆ ಮಾಡ್ಬೇಡವ್ವ, ಮಾತಾ ಬರೋಲ್ಲ ನಮ್ಮ ಎಲ್ಲ ಬರ್ತಾವ. ಯವ್ವ ನಾ ಮಾತಾಡ್ತೀವಿ ಕೇಳ. ಯವ್ವ ಮಗಳ ನೀನೇನು ಚಿಂತೆ ಮಾಡ್ಬೇಡವ್ವ, ಇದು ವಿಜ್ಞಾನ ಯುಗ. ನಿನ್ನ ಗಂಡನ ಸ್ಪೆಷಲ್ ಡಾಕ್ಟರ್ ತೋರಿಸಿ ರೆಡಿ ಮಾಡಿಸ್ತೀನಿ. ಸಾಕ್ ಬಂದ್ ಮನೆಗೆ ಹೋಗೋಣ. ನೀವು ನಡಿ ಮಾವ, ನಾವು ಬರ್ತೀವಿ. ಆಮೇಲೆ ಬರ್ತೀರಾ? ಡ್ಯಾಡಿ ಬ್ಯಾಡ ಬ್ಯಾಡ ಬ್ಯಾಡ. ಡ್ಯಾಡಿ ಗಂಡು ಗುಬ್ಬಿ ಗಂಡು ಗುಬ್ಬಿ. ಈ ತರಕ ಹೊಂಟಿ ನೋಡಿ ಈಗ. ಗಂಡು ಗುಬ್ಬಿ ಸಿಗ್ಲಿಕ್ಕೆ ಕಡೆ ಗಂಡ ಕಾಗಿನ ಹಿಡ್ಕೊಂಡು ಎಳಕ ಬಂದು ಬಿಡ್ತೀನಿ ಅದನ್ನ. ಬರ್ತೀನಿ. ತ್ರಿಲಿಂಗ ಪುಲ್ಲಿಂಗ ನಪೋಷಕಲಿಂಗ ಶಂಭುಲಿಂಗ ಲಿಂಗನ ಕಳ್ಕೊತೀಯ ಉರಿ ಹಚ್ಚಲಿ ಚಂದ ಲಿಂಗ ಬರ್ಬೋದಿಲ್ಲ. ಏ ಹುಚ್ಚಿ, ನೀನು ಹೊಟ್ಯಾಗ ಖಾರ ಕಲಸಿಟ್ಟಂಗಾಗ್ಲಿ ಅಂತ ಮಜಾಕ್ ಮಾಡ್ದೆ, ಹಂಗ್ಯಾ ನಟನೆ ಮಾಡ್ದೆ. ನಟನೆ ಮಾಡೋದು ಬೇಡ, ಈಗ ಕರೆಕರೆನ ಮಾಡೋದು. ಹೆಂಗೆ ಹೇಳು ಮತ್ ಕರೆಕರೆನ ಇಲ್ಲಾಂದ್ರೆ ಮತ್ತೆ ನೀನು ಹೊತ್ಕೊಂಡು ಹೋಗ್ಬಿಡ್ತೀನಿ ನೋಡಿ. ಹೋಗ್ಬಿಡ ಕಡೆ. Bye.
ಇರ್ಲಿ ಪಾಪ ನಮ್ಮ ಲವರಿಗೆ ಬೇಜಾರು ಮಾಡಿದ್ರಿ ತಾತನವ್ರಿಗೆ 11 ತೊಲೆ ಬೆಳ್ಳಿ ಕಡಗವನ್ನು ತಯಾರು ಮಾಡಿರ್ತಾರೆ. ತುಂಬ ಸೀರಿಯಸ್ ಸೀನ್ ಇದ್ದರಿಂದ ನನ್ನಿಂದ ಮಾತಾಡೋಕೆ ಆಗ್ತಾ ಇಲ್ಲ. ನಾಟಕ ಭಾಳ ರಮ್ಯವಾಗಿ ಚೆಂದಾಗಿ ಮಾಡ್ತಾ ಇದೆ. ನಾಟಕ ನೋಡ್ತೀನಿ, ಕ್ಷಮಿಸ್ಬಿಡಿ. ಇದು ನನ್ನ ಕನಸಲ್ಲ, ನಮ್ಮ ಊರಿನವರ ಕನಸಲ್ಲ. ನಮ್ಮ ಅಣ್ಣನ ಕನಸು ನಾವು ನೆರವೇರಿಸಿದ್ವಿ. ನಮ್ಮ ಅಣ್ಣನೇ ನನ್ನ ವಿದ್ಯೆ ಕಲಿಸಿದ ಸಿ.ಎನ್. ಮೂರ್ತಿ ಗುರುಗಳು, ನನಗೆ ವಿದ್ಯಾ ಬುದ್ಧಿ ಹೇಳಿಕೊಟ್ಟ ನನ್ನ ತಂದೆ ತಾಯಿಗಳು, ನನ್ನ ಅಣ್ಣ, ಅವರು ಇಬ್ಬರು ಬಂದೇ ಇದು ನನ್ನ ಮೈಯಾಗ ಹೊಕ್ಕೊಂಡು ಆಡಿರೋದು. ಇವತ್ತು ನಾನು ಬಾಲಪ್ಪ ಆಡಿರೋದಲ್ಲ, ಬಾಲಪ್ಪನ ಆ್ಯಕ್ಟಿಂಗ್ ಅಲ್ಲ. ಸಿ.ಎನ್. ಮೂರ್ತಿ ಗುರುಗಳು, ನಮ್ಮ ಅಣ್ಣ ಕೃಷ್ಣಪ್ಪ ಬಿಡಿಗೆ. ಜ್ಯೋತಿ, ಏನು ಮಾಡುತ್ತಿರುವೆ? ಕೂಗುವುದು ಕೇಳಿಸುತ್ತಿಲ್ಲವೇನೆ? ಬಂದಿರಿ. ಏನೇ ಗಂಡನೆಂದರೆ ಅಷ್ಟು ಲಕ್ಷ್ಯವೇನು? ಏನಂತ ತಿಳಿದುಕೊಂಡಿರುವೆ? ಸ್ವಲ್ಪ ಆದರೂ ಮರ್ಯಾದೆ ಇಲ್ಲವಲೇ? ಇಲ್ಲ, ಒಳಗಡೆ ಸಂತೋಷನಿಗೆ ಊಟ ಬಡಿಸ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ತಡವಾಯ್ತು ಅಷ್ಟೇ. ಗಂಡನಗಿಂತ ನಿನಗೆ ಅವನ ಹೆಚ್ಚೋದನೇನು? ಎಷ್ಟೊತ್ತಾಯ್ತು ನೀವಿಬ್ಬರು ಒಳಗಿದ್ದು? ಅಣ್ಣ, ವಿನಾಕಾರಣ ಅತ್ತಿಗೆಯನ್ನು ಒಡೆಯುವುದು ಒಬ್ಬ ಸಭ್ಯಸ್ಥ ಸುಶಿಕ್ಷಿತನ ವರ್ತನೆಯಲ್ಲ. ದಿನ ಕಂಠ ಪೂರ್ತಿ ಕುಡಿದು ಬಂದು ಈ ರೀತಿ ಗಲಾಟೆ ಮಾಡುವುದು ನನಗೆ ಸ್ವಲ್ಪನೂ ಸರಿ ಕಾಣದು. ಇವಳು ನನ್ನ ಹೆಂಡತಿ, ಒಡಿತೇನೆ ಒದಿತೇನೆ, ಆ ಅಧಿಕಾರ ನನಗಿದೆ. ಅದನ್ನು ಕೇಳಲು ನೀನ್ಯಾರ? ಹೌದು ಸಂತೋಷ್, ಇದು ತಪ್ಪಪ್ಪ. ಇಷ್ಟೇ ಆದ್ರೂ ಇದು ಗಂಡ ಹೆಂಡತಿ ಜಗಳ. ನೀನು ಮತ್ತೆ ಭಾಗವಹಿಸಿ ಮಾತಾಡಕೂಡ್ದು. ಒಂದೇ ಜೀವ, ಎರಡು ದೇಹ. ನಿನಗೆ ಒಡೆದರೆ ಅವನಿಗೆ ಜೀವ ಚುರ್ರೆನ್ನುತ್ತದೆ. ತಪ್ಪು ಅವನದಲ್ಲ, ನನ್ನದು. ಪ್ರಾಪ್ತಿ ವಯಸ್ಕರದ ನಿಮ್ಮನ್ನು ಫ್ರೀಯಾಗಿ ಬಿಟ್ಟಿರುವೆನಲ್ಲ, ಅದೇ ನಾ ಮಾಡಿದ ದೊಡ್ಡ ತಪ್ಪು. ಸ್ವಾಮಿ, ಎಲ್ಲಿಗೆ ಹೋಯ್ತು ನೀ ಮಾಡಿದ ಈ ನಿಮ್ಮ ಮಾತು? ಅಂದ್ರೆ ತಾಯಿ ಮಗನ ಮತ್ತೆ ಸಂಶಯ ಪಡ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಇನ್ನು ಮೇಲೆ ಈ ಮನೆಯಲ್ಲಿ ನಾನು ಹೇಗೆ ಬದುಕಿರಲಿ? ಸಂತೋಷನ ಮುಖವನ್ನ ನಾನು ಹೇಗೆ ನೋಡ್ಲಿ? ಅಲ್ಲ, ಹೇಗಣ್ಣ ನಿನ್ನಲ್ಲಿ ದುರ್ಬುದ್ಧಿ ಹುಟ್ಟಿಕೊಂಡಿತು? ಪವಿತ್ರವಾದ ತಾಯಿ ಮಗಳ ಸಂಬಂಧದಲ್ಲಿ ಅನೈತಿಕ ಸಂಬಂಧ ಹೇಗಣ್ಣ ಕಲ್ಪಿಸಿಕೊಂಡೆ? ಅತ್ತಿಗೆ ನೀನಾದರೂ ಹೇಳಮ್ಮ ಅಣ್ಣನಿಗೆ. ಹೇಗೆ ತಾಯಿ ಕಲ್ಲು ಶಿಲೆಯಂತೆ ಸುಮ್ಮನೆ ನಿಂತಿದೀಯಮ್ಮ? ನಾವು ನಿರ್ದೋಷಿಗಳು, ನಿರಾಪರಾಧಿಗಳೆಂದು ಹೇಳಮ್ಮ ತಾಯಿ, ಹೇಳು. ನಾನೀಗ ಏನಂತ ಹೇಳಲಿ ಸಂತೋಷ್? ಈ ನಿನ್ನ ತಾಯಿ ದೇಹದಲ್ಲಿ ಜೀವನೇ ಇಲ್ಲಪ್ಪ, ಜೀವನೇ ಇಲ್ಲ. ನಾವೀಗ ಏನೇ ಹೇಳಿದ್ರು ಅದನ್ನ ಕೇಳುವ ಸ್ಥಿತಿಯಲ್ಲಿ ಇವರಿಲ್ಲ. ಸಾಕು ಸಾಕು ಸಾಕು, ಈ ಕೃತಕದ ಕಣ್ಣೀರಿನ ಕೃತಕ ನಾಟಕ.
ನಾ ಕಟ್ಟಿದ ತಾಳಿಯನ್ನು ಕಿತ್ತಿಕೊಟ್ಟು ಹೋಗು ಮನ ಬಿಟ್ಟು. ಅಣ್ಣ ಮೊದಲು ಕೈ ಬಿಡಣ್ಣ. ಹೆಣ್ಣಿನ ಸೌಭಾಗ್ಯದ ಸಂಕೇತವಾದ ಮಾಂಗಲ್ಯದ ಜೊತೆ ಹುಡುಗಾಟ ಆಡುವುದು ಸಮಂಜಸವಲ್ಲ. ಯಾವುದು ಸಮಂಜಸ, ಯಾವುದು ಅಸಮಂಜಸ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನೀ ತಿಳಿಸಬೇಕಾಗಿಲ್ಲ. ನೋಡಿ, ನನ್ನ ಮೇಲೆ ನಿಮಗೆ ಸ್ವಾಮಿತ್ವ ಇದೆ, ಅಧಿಕಾರ ಇದೆ. ನನ್ನನ್ನು ಬೇಕಾದಷ್ಟು ಹೊಡೆಯಿರಿ, ಬಡೀರಿ, ಇಲ್ಲ ಏನನ್ನ ಕತ್ತನ ಹೆಸಕ್ಕೆ ಏನನ್ನ ಕೊಂದು ಹಾಕ್ಬಿಡಿ. ಆದ್ರೆ ಮುತ್ತಿನ ಭಾಗ್ಯವನ್ನ ಕಿತ್ತುಕೊಂಡು ವಿಧವೆಯನ್ನಾಗಿ ಮಾತ್ರ ಮಾಡಬೇಡಿ ಸ್ವಾಮಿ. ಸಂತೋಷ್, ನೀನಾದ್ರೂ ಹೇಳೋ ನಿಮ್ಮ ಅಣ್ಣನಿಗೆ, ಯಾಕೋ ಕಲ್ಲಿನ ಹಾಗೆ ನಿಂತ್ಕೊಂಡಿರುವೆ? ಹೇಳೋ ಹೇಳು. ಅಣ್ಣ, ಸುಮಂಗಲೆಯಾದ ಅತ್ತಿಗೆಯನ್ನು ಅಮಂಗಲೆಯಾಗಿ ಮಾಡಬೇಡಣ್ಣ. ಹೆಣ್ಣಿನ ಕೊರಳಿಗೆ ಗಂಡು ಬಂದು ತಾಳಿ ಕಟ್ಟಿ ಅವಳು ದೈವದತ್ತವಾಗಿ ಪಡೆದ ಕುಂಕುಮ, ಹಸಿರು ಬಳೆ, ಮುಂಗುತ್ತಿ ಇವು ಹೆಣ್ಣಿನ ಗುರುತು. ಅದೇ ಅವಳ ಸಂಪತ್ತು. ಪತಿಯ ಆಯುಷ್ಯ ಹೆಚ್ಚಿಸಲು ಸತಿಯಾದವಳು ಪ್ರತಿದಿನ ಪೂಜಿಸುವಳು. ತಾಳಿಯನ್ನು ಕಟ್ಟಿಕೊಳ್ಳುವುದು ಒಂದೇ ಸಾರೆ, ಬಿಚ್ಚುವುದು ಒಂದೇ ಸಾರೆ. ಗಂಡ ಸತ್ತ ನಂತರ, ಗಂಡ ಸತ್ತ ನಂತರ ನಾ ಕಟ್ಟಿದ ತಾಳಿಯನ್ನು ಕಿತ್ತಿಕೊಂಡು ಇವಳನ್ನೇ ಕೈ ಬಿಡುವೆ. ಯಾರ ಬೇಕಾದರೂ ಕೈ ಹಿಡಿಯಬಹುದು. ಒಂದು ಕೊರಳಿನ ತಾಳಿ ಎರಡು ಯೋಗದವಳು ಇವಳು. ಬೇಕಾದರೆ ನೀನು ನೀತಿಹೀನನಾಗಿ ನೀತಿಗೆಟ್ಟು, ನಿರ್ದಯನಾಗಿ ನಿರ್ಮಲವಾದ ಹತ್ತಿಗೆ ಮೈದುರ ನಡುವೆ ಶುಭ್ರವಾದ ಪದಕ್ಕೆ ಕಳಂಕದ ಕಪ್ಪು ಬಸಿ ಲೇಪಿಸಬೇಡ. ತಿಳಿ ಮನಸ್ಸಿನಿಂದ ತಿಳಿದು ನೋಡು ಅಣ್ಣ, ತಿಳಿದು ನೋಡು. ಹೌದು ಸ್ವಾಮಿ, ಸಾರ ಯೋಚನೆ ಮಾಡದೆ ಹೊರಗೆ ತಳ್ಳಿದ್ದೆ. ಆದ್ರೆ ಕಾಡು ಮೃಗಗಳ ಬಾಯಿಗೆ ನಾವೀಗ ಆಹಾರವಾಗಿ ಬಿಡಬೇಕಾಗತ್ತೆ. ಅವಧಿಯಾಗಿರೋ ಆತ್ಮಹತ್ಯೆ ಮಾಡಿಕೊಳ್ಳುವಿರೋ ಅದು ನಿಮ್ಮ ನಿಮ್ಮ ಕರ್ಮ. ತೋಳಿಗಿತ್ತಿಕೊಳ್ಳುವುದು ನನ್ನ ಧರ್ಮ. ಹೆಣ್ಣು ನೀನು ಇಲ್ಲಿ ಇರಲು ಯೋಗಗಳಿಲ್ಲ. ನಡಿ ಮನೆ ಬಿಟ್ಟು. ಇಲ್ಲಿಗೆ ಈ ಜ್ಯೋತಿ ಬಾಳಿಗೆ ನನ್ನ ದೀಪವೇ ಹೊರಟೋಯ್ತು. ಇಲ್ಲ, ಗಂಡ ಜೀವಂತ ಇರುವಾಗಲೇ ನನ್ನ ಕೊರಳಿನ ಮಾಂಗಲ್ಯ ಕಿತ್ತು ಹೋಯ್ತು. ಅಂದಾಗ ಇನ್ನೇಕೆ ಈ ಬಳೆಗಳು, ಈ ಅರಿಶಿಣ ಕುಂಕುಮ ಇನ್ನೇಕೆ? ನಾನಿದನ್ನ ತೆಗೆದಿದ್ದೆ ಆದ್ರೆ ನನ್ನ ಗಂಡನಿಗೆ ನಾನೇ ಕೇಳ ಬಗದಂತಾಗುತ್ತೆ. ಇಲ್ಲ, ನೀವಾದ್ರೂ ಚೆನ್ನಾಗಿದ್ರೆ ನನಗಷ್ಟೇ ಸಾಕು ಸ್ವಾಮಿ, ನನಗಷ್ಟೇ ಸಾಕು. ಸಾಕು, ನಡಿ ಸೋಗಿನೋಳ.
ಎನ್ನುವ ಸ್ಥಾನದ ಅರ್ಹತೆ ಕಳೆದುಕೊಂಡ ನಿನಗೆ ಅಣ್ಣ ಎನ್ನಲು ನಿನ್ನ ಮುಖ ನೋಡಲು ನನಗೆ ಅಸಹ್ಯವಾಗುತ್ತದೆ. ನೀನು ಪಾತ್ರಧಾರಿಯಷ್ಟೇ. ಈ ಕಥೆಯ ಸೂತ್ರಧಾರರು ಯಾರೆಂಬುದು ನನಗೆ ಗೊತ್ತು. ಅವರು ಕುಣಿಸದಂತೆ ಕುಣಿಯುವ ಗೊಂಬೆ ನೀನು. ಆ ಸಂತೆ ಸೂಳೆಯನ್ನು ನಂಬಿ ದೇವತೆಯಂತ ಮನೆ ಹೆಂಡತಿಗೆ ದ್ರೋಹ ಬಗೆದ ಪರಮ ಪಾಪಿ ನೀನು. ಏನು ಗೊತ್ತಿಲ್ಲದ ಮುಗ್ಧ ಮನದ ಹತ್ತಿಗೆ ಮೈದುನರ ನಡುವೆ ಆಧಾರ ಹುಟ್ಟಿಸಿದ ಅವಿವೇಕಿ ನೀನು. ಹಸು ಕೂಸಿನ ಮನಸ್ಸಿದ್ದ ದೇವರಂತ ಪ್ರಕಾಶ ಮಾಮನಿಗೆ ಮನೆ ಕಳ್ಳನ ಪಟ್ಟ ಕಟ್ಟಿ ಮನೆಯಿಂದ ಹೊರದಬ್ಬಿದ ಕಟುಕ ನೀನು. ಯಾರು ನಿನ್ನ ಹಿತೈಷಿಗಳೆಂದು ತಿಳಿದಿರುವೆಯೋ ಅವರೇ ನಿನ್ನ ಹಿತಶತ್ರುಗಳು. ಈ ಸಮಸ್ತ ಆಸ್ತಿ ಎಲ್ಲ ಅವರ ಸೊತ್ತಾಗುವುದರಲ್ಲಿ ಇಲ್ಲ ಮಾತ್ರವೂ ಸಂದೇಹವಿಲ್ಲ. ತುತ್ತು ಅನ್ನಕ್ಕಾಗಿ ಭಿಕ್ಷೆ ಪಾತ್ರ ಹಿಡಿದು ಬೀದಿ ಬೀದಿ ಅಲೆದು ತಿರುಪೆ ಎತ್ತುವಿ ತಿರುಕನಂತೆ. ನೀನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಚಿತ ಅನುಭವಿಸುವ ಕಾಲ ಇನ್ನೂ ದೂರಿಲ್ಲಣ್ಣ, ಇನ್ನೂ ದೂರಿಲ್ಲ. ಹಾಗ ನೆನೆಸಿಕೊಂಡು ಹೋಗ್ತಾರೆ ನಾವ್ಯಾರು ನಿನ್ನ ಕೈಗೆ ಸಿಗುವುದಿಲ್ಲ. ನಿನಗೂ ನಿನ್ನ ಆಸ್ತಿಗೂ ಗುಡ್ ಬೈ, ಹೋಗುತ್ತೇನೆ. ಹೋಗಲೇ ಹೋಗ, ನಿನಗಾಗಿ ಕಾಯುತ್ತಾ ಹೊರಬಾಗ್ಲಲ್ಲಿ ನಿಂತಿರಬಹುದ. ಹೇಮಾ, ನೀನೇ ಈ ಸಕಲ ಸಂಪತ್ತಿನ ರಾಣಿ ಮಹಾರಾಣಿ. ನಾನೇ ರಾಜ ಮಹಾರಾಜ. ನಾನೇ ರಾಜ ಮಹಾರಾಜ. ಅತ್ತಿಗೆಮ್ಮ ನಿಲ್ಲಿರಿ. ಅತ್ತಿಗೆಮ್ಮ, ಯಾಕಪ್ಪ ಸಂತೋಷ್, ಯಾಕೆ ಈ ರೀತಿ ಓಡಿ ಬರ್ತಾ ಇದೀಯಾ? ಎಲ್ಲಿಗೆ ಹೋಗುತ್ತಿರುವಿಯಮ್ಮ? ಎಲ್ಲಿಂದ ಬಂದಿರುವೆನೋ ಅಲ್ಲಿಗೆ ಹೋಗುತ್ತಿರುವೆ. ಪ್ರಕಾಶ ಮಾಮನಲ್ಲಿಗೆ ಹೋಗುವೇನಮ್ಮ? ಹೌದು, ನನ್ನ ಪ್ರಕಾಶನ ಇತ್ತಲ್ಲಿಗೆ ಹೋಗುತ್ತಿರುವೆ. ಆದ್ರೆ ಇನ್ನೆಲ್ಲಿಯ ನಿನ್ನ ಪ್ರಕಾಶ ಮಾವ ನನ್ನ ಸೋದರ ಮಾವ ಕಪಾಲಿ ಕೊಂಡು ಹಾಕಿ ಕೊಂದು ಬಿಟ್ಟ ಸಂತೋಷ್. ನಮ್ಮ ಮನೆಗಾಗಿ ನಿನ್ನ ಪ್ರಾಣ ಪಟ್ಟೆಯ ಇಲ್ಲ ಕಾರಣ. ಅಯ್ಯೋ ತ್ಯಾಗಮ್ಮಯಿ, ನಿನ್ನಂತ ಮಾಮನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಿರಲಿ ಮಾಮ, ಹೇಗೆ ಬದುಕಿರಲಿ? ಸಮಾಧಾನ ಮಾಡ್ಕೊಳ್ಳಪ್ಪ, ಸಮಾಧಾನ ಮಾಡಿಕೋ. ಒಬ್ಬರನ್ನ ಅಳಿಸಿ ಇನ್ನೊಬ್ಬರನ್ನ ನಗಿಸಿ ಮೋಜು ನೋಡೋದೇ ಆ ವಿಧಿಯ ವಿಚಿತ್ರ ಜೀವನದ ಆಟ ಅಲ್ವೇ? ನಡಿ ಸಂತೋಷ್, ನೀನು ಮೊದಲು ಮನೆಗೆ ಹೋಗು. ಅತ್ತಿಗೆಮ್ಮ, ಅದು ಮನೆಯನಮ್ಮ, ಮನೆ ಸ್ಮಶಾನ. ಅತ್ತಿಗೆ ಸ್ಮಶಾನ.
ನೀವು ಜೀವಕ್ಕೇನು ಅಪಾಯ ಮಾಡಿಕೊಳ್ಳುವುದಿಲ್ಲವೆಂದು ನನಗೆ ಮಾತು ಕೊಡಿ. ಎಂದಾದೋ ಕೆಲಸ ಹುಡುಕಿ ನಿಮ್ಮನ್ನು ತಾಯಿ ಸ್ಥಾನದಲ್ಲಿಟ್ಟು ಜೋಪಾನ ಮಾಡುವೆ ನಮ್ಮ ತಾಯಿ, ಜೋಪಾನ. ಬೇಡಪ್ಪ ಸಂತೋಷ್, ನಿಮ್ಮಣ್ಣ ಅಂದ್ರೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ ಆ ನನ್ನ ದೇವರೇ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂದಾಗ ನಮ್ಮಿಬ್ಬರ ನಾಯಿ ಸಮಾಜ ಅರ್ಥ ಮಾಡಿಕೊಳ್ಳುತ್ತೆ. ನನ್ನ ಗಂಡ ಬದುಕಿರುವಾಗಲೇ ನಾನೀಗ ವಿಧವೆಯಾಗಿರುವೆ ಅಂದಾಗ ನನ್ನಂಥವಳು ಬದುಕಿರ್ಲೇಬಾರದು. ನಾನೀಗ ಸಾವಿನ ಮನೆಯತ್ತ ಸಾಗುವುದೇ ಬೇಡ ತಾಯಿ, ಬೇಡ. ಹಗಲೆಲ್ಲ ಹುಟ್ಟಿ ಬರಲು ಜೀವ ಉಲ್ಲುಬಿಸಬಲ್ಲ. ಸಾಯುವ ಮಾತು ಹಾಡಬೇಡ ತಾಯಿ, ಹಾಡಬೇಡ. ನಿನ್ನಣ್ಣ ಬದುಕಿರುವಾಗಲೇ ನಾನೀಗ ತಾಳಿನ ಕಳೆದುಕೊಂಡು ರಂಡಿಯಾಗಿರುವೆ. ನಿಮ್ಮಣ್ಣ ಕ್ಷೇಮವಾಗಿರ್ಬೇಕಾದ್ರೆ ನಾನು ಸಾಯಲೇಬೇಕಪ್ಪ. ಆದ್ರೆ ಇದನ್ನ ನೆನೆಸ್ಕೊಂಡ್ರೆ ಯಾವ ಅಶುಭ ಕಾದಿದೆಯೋ, ಯಾವ ಗಳಿಗೆಯಲ್ಲಿ ನಿಮ್ಮಣ್ಣನಿಗೆ ಮರಣ ಸಂಭವಿಸುವುದೋ ನೆನೆಸಿಕೊಂಡ್ರೆ ನನ್ನ ಜೀವ ಹೋದಂತಾಗುತ್ತಿದೆಯಪ್ಪ, ನನ್ನ ಜೀವ ಹೋದಂತಾಗುತ್ತಿದೆ. ಅತ್ತಿಗೆಮ್ಮ, ಇದೇ ನಿಮ್ಮ ಕೊನೆಯ ನಿರ್ಧಾರವೇ? ಹೌದು, ಕಳಂಕಿನಿಯಾದ ನಾನು ಈ ನನ್ನ ಜೀವನದ ಹಂಗನ್ನ ತೋರ್ದು ನಿಂತಿದ್ದೇನೆ. ಬಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟು ಹೋಗ್ಬಿಡು ಸಂತೋಷ್. ಈ ದುರಂತ ದುಃಖದ ಕಥೆಯ ದುಃಖಾಂತಕ್ಕೆ ಆ ತಂದೆ ಮಗಳ ಮೂಲ ಕಾರಣೀಕರ್ತರು ದ್ವಾಪಾರ ಯುಗದಲ್ಲಿ ಕುರುವಂಶ ಸರ್ವನಾಶಗಾಯಿತು. ಕಲಿಯುಗಕ್ಕೆ ಕಾಲಿಟ್ಟ ಶಕುನಿ ಆ ಶಿವಶಾಂತಪ್ಪನ ರೂಪದಲ್ಲಿ. ಹತ್ತಿಗೆ ನನಗೆ ಸಿಕ್ಕಂತ ಅಣ್ಣ, ನಿಮಗೆ ಸಿಕ್ಕಂತ ಗಂಡ ಈ ಜಗತ್ತಿನಲ್ಲಿ ಬೇರ್ಯಾರಿಗೂ ಸಿಗಬಾರದು. ಅತ್ತಿಗೆ ಬೇರ್ಯಾರಿಗೂ ಸಿಗಬಾರದು. ಈ ಕಥ ದೃಶ್ಯವನ್ನು ವೀಕ್ಷಿಸಿದ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು ನೋಡಿಯಾದರೂ ಪಾಠ ಕಲಿಯಲಮ್ಮ. ಅತ್ತಿಗೆ ಪಾಠ ಕಲಿಯಲಿ. ಹತ್ತಿಗೆಮ್ಮ ತಗೊಳಮ್ಮ, ಇದರಲ್ಲಿ ಇನ್ನೂ ಅರ್ಥವಿದೆ. ಅಯ್ಯೋ ಕಂದ, ನನಗಿಂತ ಮುಂಚಿತವಾಗಿ ವಿಷವನ್ನ ಕುಡಿದು ಬಿಟ್ಟಿಯಲ್ಲೋ. ಜೀವನದಲ್ಲಿ ಅದೆಷ್ಟು ನೊಂದು ಹೋಗಿರುವೆ ನೀನು. ಹೌದು, ನಮ್ಮಂತ ಪಾಪಿಗಳಿಗೆ, ನಮ್ಮಂತವ್ರಿಗೆ ಸಾವೇ ಸರಿಯಾದ ದಾರಿ. ಅತ್ತಿಗೆ, ನಮ್ಮ ಎಣ ಯಾರ ಕಣ್ಣಿಗೂ ಬೀಳಬಾರದು, ಯಾರ ಕೈಗೂ ಸಿಗಬಾರದು. ತುಂಬಿ ಹರಿಯುತ್ತಿರುವ ಆ ಗಂಗಾ ಮಾತೆಯ ಮಡಿಲಲ್ಲಿ ಮಲಗಿ ಸುಖ ನಿದ್ರೆ ಮಾಡೋಣ. ಮಾತಿಗೆ ಸುಖ ನಿದ್ರೆ ಮಾಡೋಣ. ಮಾಡಲಾಗದ
ಹಾಲಿಗೆ ಹಣ ಬೇಕಂತೆ. ಹೇಗಾದರೂ ಮಾಡಿ 50 ಲಕ್ಷ ಜೋಡಿಸಿ ಕೊಟ್ಟು ಬಿಡಮ್ಮ. ನನಗೆ ಹೊರಗಡೆ ಕೆಲಸವಿದೆ, ನಾನು ಬರುತ್ತೇನೆ. ಆಯ್ತು ಡ್ಯಾಡ್, ಹೋಗಿ ಬನ್ನಿ. ಕಪಾಲಿ, ನಿನಗೆ 50 ಲಕ್ಷ ಹಣ ನಾನು ಕೊಡ್ಬೇಕಾ? ಸುಡುಗಾಡಕ್ಕೆ ಹೋದ ಹೆಣ ಈ ಹೇಮಾಳ ಕೈ ಸೇರಿದ ಹಣ ಬಯಸೋದು ಶುದ್ಧ ಮೂರ್ಖತನ. ಹೇಮಾ, ಪೊಲೀಸರು ನನ್ನ ಮನೆಯಿಂದ ನನ್ನನ್ನೇ ಹೊರಹಾಕಿದವರು. ಮನೆ ನಿನ್ನ ಹೆಸರಿಗಾಗಿದಂತೆ. ಮನೆ ಅಷ್ಟೇ ಅಲ್ವಾ ಮೂರ್ಖ, ನಿನ್ನ ಸಮಸ್ತ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿದೆ. ನೀನೇ ಬಂದು ರಿಜಿಸ್ಟರ್ ಆಫೀಸ್ ಅಲ್ಲಿ ಸಹಿ ಮಾಡಿದಿನ ಆಗ್ಲೇ ಮರ್ತು ಬಿಟ್ಟಿಯಾ? ಯಾರ ಹೆಸರಾಗಿದ್ದರೇನು, ನಾನು ನೀನು ಬೇರೆ ಏನು? ಈಗ ನಮ್ಮದೇ ಸ್ವಾತಂತ್ರ್ಯ ರಾಜಕೀಯ. ಮುಚ್ಚ ಬಾಯಿನ ತೀರ್ಮಾಕಿ. ಕಳೆದುಕೊಂಡ ನತದೃಷ್ಟ ನೀನು, ಪಡೆದುಕೊಂಡ ಅದೃಷ್ಟವಂತೆ ನೀನು. ದರಿದ್ರ ಜಾತಕದವನೇ, ನೀನ್ ಹೆಚ್ಚು ತಿಳಿ ನಿಂತ್ಕೊಂಡ್ರೆ ನಿನ್ನ ದರಿದ್ರ ನನಗೂ ಕೂಡ ಬಡ್ಕೊಳ್ಳುತ್ತೆ. ನೀನಾಗಿ ನೀನು ಆಚೆ ಹೋಗ್ತೀಯೋ ಅಥವಾ ಕುತ್ತಿಗೆ ಕೈ ಹಾಕಿ ಆಚೆ ಹೋಗುವವರೆಗೆ ನಿಂತ್ಕೊತೀಯೋ? ಬೇಡ ಹೇಮಾ, ಏನು ಜೋಕು ಮಾಡುತ್ತಿರುವೆಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದು. ನಿನಗಾಗಿ, ನಿನಗೋಸ್ಕರ, ನೀನೇ ನನ್ನ ಜೀವ, ನೀನೇ ನನ್ನ ಸರ್ವಸ್ವ ಎಂದು ನನ್ನ ಹೆಂಡತಿ, ನನ್ನ ತಮ್ಮ, ಬಾಮೈದ ಎಲ್ಲರನ್ನೂ ಕಳೆದುಕೊಂಡೆ. ಅದಕ್ಕೆ ನಾನೇನೋ ಮಾಡ್ಲಿ? ಎಲ್ಲರನ್ನ ಕಳ್ಕೊ ಅಂತ ನಾನು ನಿನಗೆ ಹೇಳಿದ್ದೇನು? ಅದು ನಿನ್ನ ದುರದೃಷ್ಟ. ನನ್ನ ಹೆಂಡತಿಯ ತಾಳಿ ಕಿತ್ತಿ ತಂದಿರುವೆ ನಿನಗೆ ಕಟ್ಟಲೆಂದು. ಹೆಚ್ಚು ನಿನ್ನ ತಾಳಿಗೆ. ನಿನ್ನಂಥವನ್ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳುವಂತ ಪೆದ್ದಿ ನಾನಲ್ಲ. ಹೋಗಿ ಯಾವ್ದಾದ್ರು ಬೇಳಿ ಮೇಲೆ ಹಾಕು ನಿನ್ನ ತಾಳಿ. ಈಗೇನೋ ಹೊರಟೋಗ್ತೀಯಾ ಅಥವಾ ನಾನೇ ಆಚೆ ನುಗ್ಬೇಕಾ? ಬೇಡ ಹೇಮಾ, ಬೇಡ, ಮನೆಯಿಂದ ಹೊರಹಾಕಬೇಡ. ನನಗೆ ಏನು ಗೊತ್ತಿಲ್ಲ, ನಾನು ಎಲ್ಲಿ ಹೋಗಲಿ, ಏನು ಮಾಡಿ ಬದುಕಲಿ? ಮತ್ತ್ಯಾಕೋ ಬದುಕ್ತೀಯ? ಎಲ್ಲಾದ್ರೂ ಹೋಗಿ ವಿಷ ಕುಡ್ಕೊಂಡು ಸತ್ತು ಹೋಗು. ಹಾಗೆ ಕಟ್ಟುವಾಗಿ ಮಾತನಾಡಬೇಡ ಹೇಮಾ. ಬೇಕಾದರೆ ನಿನ್ನ ಚಾಕರಿ ಮಾಡಿಕೊಂಡು ಬಿದ್ದಿರುತ್ತೇನೆ. ಅವಕಾಶವಾದರೂ ಕೊಡು. ಅದಕ್ಕೂ ಕೂಡ ವೇಸ್ಟ್ ಬಾಡಿ ಕಣೋ ನೀನು. ಆ ಯೋಗ್ಯತೆ ಕೂಡ ನಿನ್ನಲ್ಲಿಲ್ಲ. ಏಯ್, ನಿನ್ಗೆ ಕಾಮನ್ ಸೆನ್ಸ್ ಇಲ್ಲ ಕಣೋ, ಟೈಮ್ ಸೆನ್ಸ್ ಕೂಡ ಇಲ್ಲ. ಲೈಫ್ ಅಲ್ಲಿ ಟೈಮ್ ವೆರಿ ಇಂಪಾರ್ಟೆಂಟ್. ಆ ಟೈಮ್ ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಸುಮ್ಮನೆ ಬೇಡ ಹೇಮಾ, ಬೇಡ. ಬೇಕಾದರೆ ನಿನ್ನ ಕಾಲ ಹಿಡಿದುಕೊ ಅಂದರೆ ಕಾಲ ಹಿಡಿದುಕೊಳ್ಳುತ್ತೆ. ನನಗೀಗ ತುಂಬಾ ಹಸಿವಾಗಿದೆ. ಕಾಸಿಲ್ಲ. ಹೊಟ್ಟೆ ತುಂಬಾ ಉಳಿಸ್ಬಿಡು, ನಿನಗೆ ಪುಣ್ಯ ಬರುತ್ತದೆ ಹೇಮಾ. ಪುಣ್ಯ ಬರುತ್ತೆ ಪುಣ್ಯ. ನಿನ್ನಂಥವನಿಗೆ ಅನ್ನ ಹಾಕೋದಕ್ಕೆ ನನಗೇನು ಗ್ರಹಚಾರ ಕಾಡಿಲ್ಲ. ಅದು ಆಗ ಇದು ನೀನೀಗ ಅನ್ನ ಹಾಕದಿದ್ದರೆ ಅನ್ನ ಅನ್ನ ಅಂತ ಹಸಿವಿನ ಸಂಕಟದಿಂದ ಸತ್ತು ಹೋಗುತ್ತೇನೆ ಹೇಮಾ. ಇಷ್ಟು ಬಾಯಿ ತೆಗೆದು ಹಂಗಲಾಚಿದರೂ ನಿನಗೆ ಸ್ವಲ್ಪ ಆದರೂ ಕರುಣೆ ಬರುವುದಿಲ್ಲವೇ ಹೇಮಾ? ಪಾಪ ಅನ್ನ ಬೇಕಾ ಡಾರ್ಲಿಂಗ್? ಒಂದೇ ಒಂದು ನಿಮಿಷ ಹಿಂಗೋಗಿ ಹಿಂಗ್ ತಗೊಂಡ್ಬರ್ತೀನಿ.
ಕೂಡ ನೀಡೋದಿಲ್ಲ. ಈಗ ಹೋಗೋ, ಭಿಕ್ಷೆ ಬೇರೆ ಜೀವನ ಸಾಗಿಸು. ಎಲ್ಲ ಕೈ ಬಿಟ್ಟು ಹೋಗಿ ನೀನು ಕೈ ಹಿಡಿದೆಯಾ? ಕಂಡ ಇರೋವರೆಗೂ ಮಿಂಡನೆನ್ನುವ ಮಾತು ಸುಳ್ಳಾಗಲಿಲ್ಲ. ಗಂಡ ಜೀವ ಬದುಕಲೇಬೇಕ. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ. ಯಾರಿಗಂದು ಏನು ಲಾಭ? ತಾನು ಮಾಡಿದ ಕರ್ಮ ತನ್ನನ್ನೇ ತಿನ್ನುವುದು. ಅಪ್ಪ ಕಾಯೋ ನಾನು ಛಲವಂತ ಹೆಣ್ಣು, ಆಡಿದಂತೆ ಮಾಡಿ ತೋರಿಸಿದೆ. ಕಪಾಲಿ ಹಸಿವು ಸಂಕಟ ಸಹಿತಾರೆ. ಜನ್ಮದ ಪಾಪ, ಯಾರ ಕೊಟ್ಟ ಶಾಪ, ತಮ್ಮ ಸಂತೋಷನ ಹೇಳಿದ ಮಾತು ಪವಿತ್ರಾತ್ಮನ ಹೆಂಡತಿ ತಮ್ಮನಲ್ಲೇ ಆಧಾರ ಹುಟ್ಟಿಸಿದೆ. ಆತ್ಮೀಯ ಬಾಮೆದರನ್ನು ಕೊಳ್ಳುದಾದ ಆರೋಪ ಹೊರಿಸಿ ಕತ್ತಿಡಿದು ವರನು ಒಂದಲ್ಲ ಎರಡಲ್ಲ ಮಾಡಿದ ಹೊಟ್ಟೆಯಲ್ಲಿ ಡಮ್ಮರಾಟ, ಹಸಿವಿನ ಸಂಕಟ, ಕಣ್ಣು ಸರಿಗೆ ಕಾಣಿಸ್ತಿಲ್ಲ, ಹೊಟ್ಟೆಗೆ ಅನ್ನವಿಲ್ಲದೆ 4 ದಿನ ಆಯಿತು. ಹೇಗೆ ತಡೆಯಲಿ ಶುದ್ಧ ಬಾಧೆ?
ಕಾಣಿಸುವುದಿಲ್ಲ, ರೂಪ ಗೊತ್ತಾಗದೆ ಆಕಾರ ಮಾತ್ರ ಕಾಣಿಸ್ತೀನಿ. ತಿನ್ನಲು ಬಳಿ ಇನ್ನ ಬಳಿ ಏನಾದರೂ ಇದ್ದರೆ ಕೊಡಪ್ಪ, ಹೊಟ್ಟೆ ಹಸಿದು ಸಾಯುತ್ತಿರುವೆ. ಜೀವನ್, ನಾನು ನಿನ್ನ ಬದ್ಧ ವೈರಿ ಕಪಾಲಿ. ಛೆ, ನಿನಗಿಂತ ದುರ್ಗತಿ ಬರಬಾರದಾಗಿತ್ತು. ಅನ್ನ ಅನ್ನ ಅಂತ ಹೇಗೆ ಹಲಬುತ್ತಿರುವಿ? ತಗೋ, ಸದ್ಯಕ್ಕೆ ಇದನ್ನು ತಿಂದು ನೀರು ಕುಡಿ. ಇಷ್ಟಾದರೂ ಬದುಕುವ ಆಸೆಯೇ ನಿನಗೆ? ನಾನು ಬದುಕಬೇಕು. ನನ್ನ ಹೆಂಡತಿ, ನನ್ನ ತಮ್ಮ ಬಾಮೇಲೆ ನನ್ನ ಹುಡುಕಿ, ಅವರಲ್ಲಿ ಕ್ಷಮೆ ಕೇಳಿ ಕೂಡಿ ಬಾಳಬೇಕು. ಅದಕ್ಕಾಗೇ ಈ ಜೀವ ಉಳಿಸಿಕೊಂಡಿರುವೆ. ಎಲ್ಲಿ ಹಾಳಾಗಿ ಹೋದರಲೇ ನಿನ್ನ ಹೆಂಡತಿ? ಗೊತ್ತಿಲ್ಲ, ಅವರನ್ನೇ ಹುಡುಕುತ್ತಿರುವೆ. ಮೊದಲು ಏನಾದರೂ ತಿಂದು ಬರುವೆ. ನೀನು ಸುಖವಾಗಿರಪ್ಪ, ನೀನು ಸುಖವಾಗಿರೋ. ನಾನು ಸುಖವಾಗಿ ಇರುವೆ, ನೀನು ಸುಖವಾಗಿ ಯಮಲೋಕದ ಪಯಣ ಮಾಡಿಬಿಡು. ನಿನಗೆ ಮುಂದೆ ಕಾದಿದೆ ಮಾರಿ ಹಬ್ಬ ಎಂದು. ಅದು ಇಂದು ನನಸಾಯಿತು. ಬೇಡ ಕಪಾಲಿ, ಬೇಡ. ಬೇಕಾದರೆ ನಾನು ಮಾಡಿದ ತಪ್ಪಿಗೆ ನನ್ನ ಮೊನ್ನೆ ಕತ್ತಿಸ್ಕೊಳ್ತಾಯ್ತು. ಹಿಂದೆ ಕೊಟ್ಟು ಸಾಯಿಸ್ಬೇಡ ಕಪಾಲಿ. ನನ್ನ ಹಕ್ಕನ ಮಗಳನ್ನೇ ನಾನು ಮದುವೆ ಮಾಡಿಕೊಂಡರೆ ಬಿಡುತ್ತೇನೆ. ಜ್ಯೋತಿ, ಸಂತೋಷ್, ಪ್ರಕಾಶ, ಎಲ್ಲರನ್ನೂ ಗಾಳಿಪಟದಿಂದ ಧೂಳಿಪಟ ಆಡಿಬಿಟ್ಟೆ. ಈಗ ಕೊನೆಯ ನರಬಲಿ ನೀನು, ನನ್ನ ಮಗನು. ಮುದಿಯ, ನೀನು ಜಾತ್ರೆ ಮಾಡಿಬಿಡು ಮಗನೇ. ಅಯ್ಯಯ್ಯ, ಮಳ್ಳಿ ಅಂಥವ್ರನ್ನ ಬಿಟ್ಟಲ್ಲ ಇನ್ನು. ಅಯ್ಯಯ್ಯೋ, ನನ್ನ ಹೇಳ್ತೀನ ನಮ್ಮ ಅವ್ರು ಕೊಲ್ಬಿಟ್ಟಲ್ಲೋ. ಲೇ ವಾಸು, ನೀನು ಹೋಗಿಬಿಡು ಸರೀಸ. ಬಾಪು ಬಾಪ್ರೆ ಕಪಾಲಿ, ಸಾಕ್ಷಿ ಶತ್ರು ಶೇಷ ಬದಿಕುಳಿಯಬಾರದ. ಬನ್ನಿ ಯಜಮಾನ್ರೆ, ಹೋಗೋಣ. ಕಪಾಲಿ, ಆ ಕಡೆ ಬೇಡ, ಈ ಕಡೆ ಹೋಗೋಣ. ಇದು ನನ್ನ ಬಹುದಿನದ ಕನಸು. ಎಣಗಳನ್ನು ಮೆಟ್ಟಬೇಕು, ಎಣಗಳ ರಾಶಿಯ ಮೇಲೆ ನಡೆಯಬೇಕು. ಎಣಗಳನ್ನೇ ತುಳಿಯುತ್ತೆ, ದಾಟಿಕೊಂಡೇ ಹೋಗೋಣ. ಗುಂಡುಗಳು ಖಾಲಿ.
ಹೇಮಾ, ನನಗೆ ಅರ್ಜೆಂಟು ದುಡ್ಡು ಬೇಕು, ದುಡ್ಡು. ನಿಮ್ಮಪ್ಪ ಹೇಮ ಕೊಡುವಳೆಂದು ಹೇಳಿದ. ದುಡ್ಡಿನ ವಿಷಯ ಆಮೇಲೆ ಇರಲಿ, ಮೊದಲು ಮದುವೆ ವಿಷಯದ ಬಗ್ಗೆ ಮಾತಾಡ. ಮದುವೆ? ಯಾರ ಮದುವೆ? ನನ್ನ ನಿನ್ನ ಮದುವೆ. ನನ್ನ ಹೆಂಡತಿ ಆಗುವ ಯೋಗ ನಿನಗಿಲ್ಲ. ನನಗೇನು ಯಾವಾಗನೂ ಬಂದಿಲ್ಲ. ಸುಮ್ಮನೆ ನನ್ಕೊಂಡು ತಾಳಿ ಕಟ್ಟು. ಲೇ, ನನ್ನ ಮನ ಮೆಚ್ಚಿದ ಹೆಣ್ಣು ನೀನು, ಜೀವನನ ಮನೆ ಮುಚ್ಚಿದ ಹುಡುಗಿ ನೀನು. ತಾಳಿಯ ತಿರುಳನ್ನರಿಯದ ನಿನ್ನಂತ ತಿಳಿಗೇಡಿ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟುವ ಬುದ್ಧಿಗೇಡಿ ಅಂದುಕೊಂಡಿರುವಗೇನೇ ನನ್ನ? ಏಯ್, ನನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಮೇಲೆ ಅಲ್ವೇನೋ ನನ್ನ ಶೀಲನ ನಿನಗೆ ಒಪ್ಪಿಸಿದ್ದು? ಏನು ಮಹಾ ಗರತಿವಳು! ನಿನ್ನ ಜೀವನದ ಅನೈತಿಕ ಸಂಬಂಧ ನನಗೆ ಗೊತ್ತಿಲ್ಲವೆಂದು ತಿಳಿದಿರುವ ಏನಲೇ ಚೀನಾಲೆ. ಮುಚ್ಚ ಬಾಯಿನ, ನಿನಗೇನ ಗೊತ್ತು ಮಣ್ಣು? ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಬೇಡ ಮೋಸಗಾರ. ನಾನಲ್ಲ ಮೋಸಗಾರ, ತಂದೆ ಮಗಳು ನೀವು ಮಹಾ ಮೋಸಗಾರರು. ನಿನ್ನೆ ಮುಗಿದು ಹೋಗಿತ್ತಲೇ ನಿನ್ನ ತಂದೆಯ ಅಂತಿಮ ಯಾತ್ರೆ. ದೈವಶತ್ ಪಿಸ್ತೂಲಿನಲ್ಲಿ ಗುಂಡುಗಳಿರಲಿಲ್ಲ. ಇಷ್ಟಕ್ಕೂ ರೆಡಿ ಆಗಿದ್ಯಾ? ನೋಡಕಪ್ಪ, ಅಲ್ಲಿ ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ನನ್ನ ರೋಷದ ತೀವ್ರತೆ ಆಕ್ರೋಶವನ್ನ ಮೀರಿದೆ ಆದ್ರೆ ನನ್ನನ್ನು ನಾನೇ ನಿಯಂತ್ರಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ನಿನಗೆ ನಿನ್ನ ಪ್ರಾಣ ಉಳಿಸ್ಕೊಳ್ಬೇಕಾಗಿದ್ರೆ ನನ್ನ ಮದುವೆ ಮಾಡ್ಕೊಂಡು ನಿನ್ನ ಪ್ರಾಣ ಉಳಿಸ್ಕೋ ಅಷ್ಟೇ. ಈ ಕರಾಳ ಕೊಲೆಗಾರ ಕಪಾಲಿಗೆ ಪ್ರಾಣ ಬೆದರಿಗೆ ಹಾಕುವ ಸೂಳೆ. ಸಮಸ್ಯೆ ಇಲ್ಲದೆ ತಂದೆ ನಡೆಸುವ ಸೂಳೆಗೆ ಗಂಡನ ಅವಶ್ಯಕತೆ ಇಲ್ಲ. ಸೂಳೆ ಸೂಳೆ ಅಂತ ಅವಾಚ್ಯ ಶಬ್ದಗಳನ್ನು ಉಚ್ಚರಿಸಬೇಡವೋ ಚಾಂಡಾಲ. ಒಂದು ಹೆಣ್ಣು ಸೂಳೆ ಆಗೋದಕ್ಕೆ ಯಾರ ಕಾರಣ? ನಿನ್ನಂತ ಭಂಡ ಕಾಮುಕಿಯೇ ಕಾರಣ. ಯಾವುದೇ ಹೆಣ್ಣು ತನ್ನಷ್ಟಕ್ಕೆ ತಾನೇ ಸೂಳೆ ಆಗೋದಕ್ಕೆ ಬಯಸೋದಿಲ್ವೋ? ಹೆಣ್ಣಿನ ಮನವೊಲಿಸಿ ನಯವಾದ ಮಾತುಗಳನ್ನ ಹೇಳಿ ಮದುವೆ ಆಗ್ತೀನಂತ ಸುಳ್ಳು ಮೋಸ ಮಾಡಿ ಅವಳಿಗೆ ಕೊನೆ ದಾರಿ ತರುವ ನಿಮ್ಮಂತ ಭಂಡ ಕಾಮಕರು, ಕೆಲಸ ಮುಗಿದ ಮೇಲೆ ಭಂಡ ರಂಡೆ ಅಂತ ಹೇಳುವ ನಿಮ್ಮಂತ ಭಂಡ ಕಾಮಕರಿಂದಲೂ ಒಂದು ಹೆಣ್ಣು ಅಡ್ಡದಾರಿ ತಪ್ತಾ ಇರೋದು. ಅಂತ ಹೆಣ್ಣಿಗೆ ಒಳ್ಳೆಯ ನೆಲೆ ಸಿಗ್ಬೇಕಾದ್ರೆ ಮೊದಲು ನಿನ್ನಂತ ಕಾಮಕರು ಕಣ್ಣು ಮುಚ್ಚಬೇಕು. ನಿನ್ನಂತ ದುಷ್ಟ ಭ್ರಷ್ಟ ಭಂಡ ಕಾಮಕರು ಈ ನಮ್ಮ ದೇಶದಿಂದ ಸರ್ವನಾಶವಾಗಬೇಕು. ದೇಶದಲ್ಲಿ ಕಾಮಕರು ಸರ್ವನಾಶವಾಗಬೇಕೇ? ಸರ್ವನಾಶ! ಸೂಳೆಯರ ಬಾಳನ್ನು ಸುಂದರವಾಗಿ ಸಾಗಿಸುವ ನನ್ನಂತ ಧೀರ ಕೊಡುಗೈ ಕಾಮಕರು ದೇಶದಲ್ಲಿ ಸರ್ವನಾಶವಾಗಿ ಸರ್ವ ಗಂಡಸರು ಶ್ರೀರಾಮಚಂದ್ರನಂತವರು ಹುಟ್ಟಿದರೆ ಮೈ ಮಾಡಿಕೊಂಡು ಜೀವನ ನಡೆಸುವ ನಿನ್ನಂತ ಬರಿಗೈ ನಾರಿಯರ ಗತಿಯೇನು? ಹೆಂಡತಿ ಪ್ರೀತಿ ಕಹಿ, ಸಂಗಾತಿ ಪ್ರೇಮ ಸಿಹಿ ಎಂದು ಸಕಲ ಸೌಲಭ್ಯಗಳನ್ನು ಒದಗಿಸಿ ಯಥೇಚ್ಛವಾಗಿ ಸುಖ ಪಟ್ಟು ಹೋಗುವ ನನ್ನಂತ ದುಂದು ದೌಲತ್ಕಾರ ಕಾಮಕರಿಂದಲೇ ಇಂದು ಯಾವ ಎಡರು ತೊಡರುಗಳಿಲ್ಲದೆ ಸುಗಮವಾಗಿ ಸಾಗುತ್ತಿದೆ ನಿನ್ನಂತ ಸೋಗಿನ ಸೂಳೆಯರ ಬಾಳು. ನಿನ್ನಂತವಳು ಕೊಂಕುಳ ಕಾಣುವ ಹಾಗೆ ಕುಪ್ಪಸ ತೊಟ್ಟು, ಒಕ್ಕಳು ಕಾಣುವ ಹಾಗೆ ಸೀರೆಯನ್ನುಟ್ಟು, ಹೂವನ ಪೂವಯ್ಯಾರದ ಬೆಡಗು ಭಿನ್ನಾಣದ ಆಕರ್ಷಣೆಯ ಪ್ರದರ್ಶನ ಮಾಡುವಿರೇಕೆ? ನನ್ನಂತ ರಸಿಕರು ನೆಚ್ಚಿ ಬೆಚ್ಚಿ ಬಿದ್ದು ಮುಚ್ಚನಾಗಲಿ ಎಂದಲ್ಲವೇ? ಕೃತಕ ಪ್ರೇಮದ ನಟನೆಗೆ, ಬಣ್ಣದ ಮಾತಿನ ಜಾದುಗೆ ಜಾಣ ಕೂಡ ಜಾರಿದ ಮಾಯಜಾಲದಲ್ಲಿ ಆಗ ಮನೆಯ ಭೂಷಣಕ್ಕೆ ಟಿವಿ, ಫ್ರಿಜ್ಜು, ಗಾಡ್ರೇಜ್, ಫೋನು, ಫ್ಯಾನು ಅಂತ ನಮ್ಮನ್ನು ಬಳಸಿಕೊಂಡು ಕಲ್ಲಕ್ಕೆ ಪೌಡರ್ ಬೇಕು, ತುಟಿಗೆ ಲಿಪ್ಸ್ಟಿಕ್ ಬೇಕು ಎಂದು ವಸೂಲಿ ಮಾಡುವ ಹಣ ಅದು ನನ್ನಂತ ಕಾಮುಕರೇ ಕೊಟ್ಟ ಹಣ. ಅದರಿಂದಲೇ ಉಳಿದಿದಲೇ ನಿನ್ನಂತ ಬಂಡ ಬಡ್ಡಿ ಸೂಳೆಯರ ಪ್ರಾಣ. ಶಬಾಷ್, ತುಂಬಾ ಚೆನ್ನಾಗಿ ಡೈಲಾಗ್ ಪ್ರಾಕ್ಟೀಸ್ ಮಾಡಿದೀಯ. ओए बच्चे, तुम जिस स्कूल में पढ़ते हो ना, उस स्कूल के हेडमास्टर हम हैं बे. नानंता भंड सूಳೆಯಿಂದಲೇ ನಿನಗೆ ಅಂತಿಮ ತೀರ್ಪು
ಚಾಂಡಾಲಿನಿ, ನನಗೆ ಗುಂಡ ಆರಿಸಿದೆಯಾ? ಚಾಂಡಾಲಿನಿ, ನೀನು ಬದುಕಬಾರದು. ಸುಳೆ. ಪಾರವಿಕದಿಂದ ಕಲಿಯುಗಕ್ಕೆ ಕಾಲಿಟ್ಟ ಶಕುನಿಗೆ ಮುಂಬರುವ ಮಹಾಯುಗಕ್ಕೆ ಕಾಲಿಡಬೇಕೆನ್ನುವ ಮಹಾದಂಬಲ. ಕೊಟ್ಟು ಕರೆಯುವಿರೆ ತಾಂಬೂಲ. ಆಡು ಮುಟ್ಟದ ಸಪ್ಪಿಲ್ಲ, ಶಕುನಿ ಜನಗಳು ಹುಟ್ಟುವ ಊರೇ ಇಲ್ಲ. ಸಹ ಬುದ್ಧಿ ಸಹ ನಿರ್ಧಾರಗಳಿಲ್ಲದ ದುರ್ಬಲ ಮನಸ್ಸನ್ನು ಕ್ರಮಿಸಿ ಆಡಳಿತ ಮಾಡುವುದು ಶಕುನಿಯ ಸ್ವಭಾವ. ಆಚಾರ ಮಾಡದಿರಿ ಮಹಾಜನಗಳೇ, ನಿಮ್ಮ ಅಕ್ಕ ಪಕ್ಕ ಮಚ್ಚರದ ಶಕುನಿಗಳಿರುವರು ಎತ್ತರ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇವಲ 10 ಅವತಾರಗಳು. ಈ ಶಕುನಿಗೆ ಲೆಕ್ಕವಿಲ್ಲದಷ್ಟು ಅವತಾರಗಳು. ಶಕುನಿಗಳಿಗೆ ಸಾವಿಲ್ಲ, ಸಾವಿಲ್ಲ, ಇದೆ ಸಾವು ಇದೆ ಎಂದು ನೀವು ಸರ್ವತಂತ್ರ ವಿಚಾರವಾದಿಗಳಾಗಿರುವಿರೋ ಅಂದೇ ಅಜ್ಞಾನದ ತಾಮಸ ತೊರೆದು ಸುಜ್ಞಾನದ ಜ್ಯೋತಿಯ ನಿರ್ಗಮಯದತ್ತು ಸಾಗಿದಿರ ಅಂದೇ ಶಕುನಿ ಜನಗಳು ಸತ್ತಂತೆ. ಆ ಹಲಾರಿ ಮಾನ್ಯಗಳ ಆಡಿದ ವನಗಳಲ್ಲಿ ಈ ಶಿವಶಾಂತಪ್ಪನ ಪ್ರಣಾಮ. ಇದು ಕವಿಯ ಸಕಪೋಲ. ಕಲ್ಪಿತರಾದರೂ ಸಾಹಿತ್ಯ ಪ್ರಪಂಚದ ಮನರಂಜನೆಗೆ ಪ್ರದರ್ಶನವಾದರೂ ಜೀವನದ ನೀತಿಯ ನಿರ್ದೇಶನವಿದೆ. ನಾವೆಲ್ಲರೂ ಜಾಗೃತರಾದರೆ ಕವಿಯ ಪರಿಶ್ರಮ ಸಾರ್ಥಕ. ಇದ್ದು ಸತ್ತಂತೆ ಬಾಳಬಾರದು, ಸತ್ತು ಇದ್ದಂತೆ ಬಾಳಬೇಕು. ಈ ಮಸ್ತು ಶುಭಮಸ್ತು ವೀರಸ್ತು.